ಪ್ರದೀಪ್ ಈಶ್ವರ್ ಅವರೇ, ಮತ್ತೊಂದು ಪ್ರಶ್ನೆ. ನೀವಾಗ್ಲೇ ಹಿಂದುತ್ವ ದೇವಸ್ಥಾನ ಅಂತ ಮಾತನಾಡ್ತಾ ಇದ್ರಿ. ನಿಮಗೂ ಕೂಡ ಗೊತ್ತಿರೋ ಹಾಗೆ ಹಿಂದುತ್ವ ಅಂದ್ರೆ ಕೇವಲ ದೇವಸ್ಥಾನ ಅಲ್ಲ ಸರ್, ಇಟ್ಸ್ ಅನ್ ಎಮೋಷನ್, ಧಾರ್ಮಿಕ ಭಾವನೆ. ಪದೇ ಪದೇ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಪ್ರಯತ್ನಗಳು ಯಾಕಾಗಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಬಾನು ಮುಷ್ತಾಕ್ ಅವರ ಆಯ್ಕೆ. ಹೀಗೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ನಾಳೆ ದಿನ ಚರ್ಚೆ ಆಗಬಹುದು ಅಂತ ಗೊತ್ತಿದ್ದೇ ಕಾಂಗ್ರೆಸ್ ಸರ್ಕಾರ ಇಂಥ ನಿರ್ಧಾರ ಮಾಡುತ್ತಾ ಅಥವಾ ಗೊತ್ತಿಲ್ಲದಲ್ಲೇ ಇಂಥ ನಿರ್ಧಾರ ಮಾಡುತ್ತಾ ಅಂತ ಹೇಳಿ. ಇದು ನೀವು ಸೆಂಟರ್ನಾಗಿ ಶಿಕ್ಷಿತರು. ನಾನು ನನ್ನ ಬಿಜೆಪಿ ಸ್ನೇಹಿತರಿಗೆ ಕೇಳ್ತೀನಿ, ಅವರು ನೀವು ಬಾನು ಮುಸ್ತಾಕ್ ಅವ್ರನ್ನ ಒಪ್ಕೊಂತ ಇದ್ರೆ ವಿರೋಧ ಮಾಡ್ತಿದ್ದೀರಾ? ಯಾಕೆ ವಿರೋಧ ಮಾಡ್ತಿದ್ದೀರಾ? ಅಲ್ಲಲ್ಲ, ಒಂದ್ ನಿಮಿಷ. ಇಲ್ಲ ಮೇಡಮ್, ನಾನು ಅವರಿಂದ ಪ್ಲೀಸ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವ್ ಯಾರಾದ್ರೂ ಮಾತಾಡಿ, ಯಾಕೆ ವಿರೋಧ ವ್ಯಕ್ತಪಡಿಸ್ತೀವಿ? ಅಲ್ಲ, ಅವರು ಕನ್ನಡಾಂಬೆ ಬಗ್ಗೆ ಏನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್, ಅದನ್ನ ಅವ್ರು ಸರಿಯಾಗಿ ಹೇಳಿದ್ರೆ ನಾವು ಒಪ್ಕೊಂತೀವಿ. ಕನ್ನಡಾಂಬೆಗೆ ಗೌರವನೇ ಕೊಟ್ಟಿಲ್ಲ ಅಂದ್ರೆ ನಾವೇ ಒಪ್ಕೊಳಕಾಗತ್ತೆ ಸರ್? ಇದು ಕನ್ನಡ ನಾಡಿನ ಇದು ಹಬ್ಬ, ಅಂಬಾರಿ, ಜಂಬೂ ಸವಾರಿ, ಎವ್ರಿಥಿಂಗ್ ನಾಡ ಹಬ್ಬ. ಅದನ್ನ ಅವ್ರು ಗೌರವಿಸಿಲ್ಲ ಅಂದ್ರೆ ನಾವು ಕೂಡ ಗೌರವ ಕೊಡಕ್ಕಾಗಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಅವ್ರನ್ನ ಮಾತಾಡ್ತೀನಿ, ಪ್ಲೀಸ್ ಒಂದ್ ನಿಮಿಷ ಮೈಕ್ ಅವ್ರಿಗೆ ಕೊಡಿ. ಮೇಡಮ್, ಬಾನು ಮುಸ್ತಾಕ್ ಅವರು ಕೊಡಿ ಮೇಡಮ್, ಅವ್ರಿಗೆ ಮೈಕ್ ಕೊಡಿ. ಬಾನು ಮುಸ್ತಾಕ್ ಅವ್ರನ್ನ ನಾವ್ ಯಾಕೆ ಆಯ್ಕೆ ಮಾಡಿದ್ವಿ ಗೊತ್ತಾ ನಿಮಗೆ? ಬೂಕರ್ ಪ್ರಶಸ್ತಿ. ಕನ್ನಡದ ಪುಸ್ತಕದ ಹೆಸರು ಹೇಳಿ. ಕನ್ನಡದಲ್ಲಿ ಒಂದು ನಿಮಿಷ ನಾನು ಹೇಳೋದು, ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲದೆ ಒಂದು ಲೇಡಿನ ಕ್ರಿಟಿಸೈಸ್ ಮಾಡ್ವಿ. ಆಕೆ ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾಳೆ. ಪುಸ್ತಕದ ಹೆಸರು ಬಂದಿರೋದು ಕನ್ನಡದ ಒಂದು ನಿಮಿಷ ಆ ಕನ್ನಡದ ಪುಸ್ತಕದ ಹೆಸರು ಹೇಳಿ. ನೋಡಿ, ಅದು ನನಗೆ ಜ್ಞಾಪಕ ಇರೋ ಪ್ರಕಾರ ಅದು ಎದೆ ಹಣತೆ ಅಂತ, ಅದರಲ್ಲಿ 8 ಸ್ಟೋರೀಸ್ ಇದೆ. 12 ಸ್ಟೋರೀಸ್ ಅಣ್ಣ. ಸಾರಿ, 12 ಸ್ಟೋರೀಸ್ ಅದೇ. ಆ 12 ಸ್ಟೋರೀಸ್ ನ ಒಂದು ಇಂಗ್ಲಿಷ್ ಅನುವಾದ ಮಾಡಿ, ಇಂಗ್ಲಿಷ್ ಅನುವಾದದಲ್ಲಿ ಹಂಗಲ್ಲ ಅಣ್ಣ, ನಿಮ್ ಮಾಹಿತಿಗೆ ಹೇಳ್ತೀನಿ ಅಣ್ಣ. ಆಕೆಗೆ ಕನ್ನಡದ ಮೇಲೆ ದ್ವೇಷ ಇದ್ದಿದ್ರೆ ಎದೆಯ ಅಣತೆಯನ್ನ ಉರ್ದು ಅಲ್ಲಿ ಬರೀತಿದ್ಲು, ಕನ್ನಡದಲ್ಲಿ ಬರೀತಿರ್ಲಿಲ್ಲ ಅಣ್ಣ. ಏನ್ ಬಗಳ್ತಾ ಇದೀಯಾ ಶನಿ ಮುಂಡೆದೆ ಸರ್? ಯಾರು ಓದ್ತಿರ್ಲಿಲ್ಲ. ಇಲ್ಲಿ ಯಾರಿಗೂ ಅರಬ್ ಬರೋದಿರಲ್ಲ ಸರ್. ಅಲ್ಲಕ್ಕ ಅಣ್ಣ, ಒಂದ್ ನಿಮಿಷ. ಎದೆಯ ಅಣತೆನ ಕನ್ನಡದಲ್ಲಿ ನೀವು ಕನ್ನಡದ ಮೇಲೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ. ಇಷ್ಟು ಕಾಂಟ್ರವರ್ಸಿ ಆದ್ಮೇಲೂ ಕೂಡ ಬಂದು ಅವರು ಪಬ್ಲಿಕ್ ಮೀಡಿಯಾ ಫೋರಮ್ ಅಲ್ಲಿ ಬಂದು ನನಗೆ ಇಷ್ಟನೋ ಇಲ್ವೋ ಅಂತ ಯಾಕೆ ಹೇಳಿಲ್ಲ ಅವರು? ನೋಡೋಣ, ನಾನು ನನ್ನ ಬಿಜೆಪಿ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಅಣ್ಣ. ಎದೆಯ ಅಣತೆ ಅನ್ನೋ ಪುಸ್ತಕದಲ್ಲಿ ಅವ್ರು ಕನ್ನಡದಲ್ಲಿ ಬರೆದ್ರೆ ಮೊದಲ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ಬಂದಿದ್ದು ನಮಗೆ. ಇದು ಲಂಡನ್ ಅಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ ನಮಗೆ ಗೌರವ. ಅದನ್ನ ಇಂಗ್ಲಿಷ್ಗೆ ತರ್ಜುಮೆ ಆಯ್ತು, ಹಾರ್ಟ್ ಲ್ಯಾಂಪ್ ಅಂತ ಬರೆದ್ರು. 12 ಸ್ಟೋರೀಸ್ ಇದೆ. ಸದರ್ನ್ ಇಂಡಿಯಾದಲ್ಲಿ ಮುಸ್ಲಿಂ ಮಹಿಳೆಯರು, ಹೆಣ್ಣು ಮಕ್ಕಳು ಬೀಳ್ತಿರೋ ಕಷ್ಟಗಳನ್ನ ಆಕೆ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾಳೆ. ಅವ್ರ ಸಮುದಾಯದಲ್ಲಿ ಏನೆಲ್ಲ ಬದಲಾವಣೆಗಳು ಬರಬೇಕು ಅಂತ ಧೈರ್ಯವಾಗೇ ಬರೆದಿದ್ದಾಳೆ. ಅಲ್ಲಿ ಯಾರನ್ನೂ ಬೈದಿಲ್ಲ. ಅವ್ರ ಸಮುದಾಯವನ್ನು ಆಕೆ ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ, ಕನ್ನಡ ಮಾಧ್ಯಮದಲ್ಲಿ ಓದಿದ್ದಕ್ಕೆ. ನೀವು ಮಹಾನ್ ಸುಳ್ಳುಗಾರರ, ನೀವು ಬಹಳ ಸುಳ್ಳುಗಾರರು ಇದ್ದಂಗಿದ್ದಾರೆ ಇವರು. ಮುಷ್ತಾಕ್ ಅವರ ಒಂದ್ ನಿಮಿಷ. ಬಾನು ಮುಷ್ತಾಕ್ ಅವರ 2023ರ ಹೇಳಿಕೆಯನ್ನ ಪ್ರದೀಪ್ ಈಶ್ವರ್ ಅವರು ಯಾವ ರೀತಿ ಗಮನಿಸ್ತಾರೆ? ಅರಿಶಿನ ಕುಂಕುಮ ಲೇಪನ ಮಾಡಿ ಮಂದಹಾಸದ ಮೇಲೆ ಕೂರಿಸಿದ್ದಕ್ಕೆ ಒಬ್ಬ ಮುಸಲ್ಮಾನ್ ಮಹಿಳೆಯಾಗಿ ನಾನು ಕನ್ನಡವನ್ನ ಒಪ್ಪಲಿಕ್ಕೆ ಕಷ್ಟ ಆಗ್ತಾ ಇದೆ, ನನ್ನನ್ನ ಹೊರಗಿಡಲಾಗಿದೆ ಅನ್ನೋ ಬಾನು ಮುಷ್ತಾಕ್ ಅವರ ಹೇಳಿಕೆಯನ್ನ ನೀವು ನಿಮಗೆ ಗೊತ್ತಿರುವ ಪದಗಳಲ್ಲಿ ವಿವರಿಸಿ ಸರ್. ಅದರ ಅರ್ಥ ಏನು? ಕನ್ನಡಿಗರು, ಹಿಂದೂಗಳು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ನೋಡಿ ಮೇಡಮ್, ಒಂದು ವ್ಯಕ್ತಿ ತನ್ನ ಪಬ್ಲಿಕ್ ಲೈಫಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಈಗ JDS ಜೊತೆ ಅಲಯನ್ಸ್ ಇದ್ದಾರೆ. ಮೋದಿ ಅವರು ಪ್ರಧಾನಿ ಆದ್ರೆ ಹಿರಿಯ ನಾಯಕರೊಬ್ರು 2 ಸಲ ಒಂದು ಪದ ಹೇಳಿದ್ರು. ಈಗ ಅವ್ರ ಜೊತೆನೆ ಅಲಿಯನ್ಸ್ ಮಾಡ್ಕೊಂಡಿದ್ದಾರೆ. ನಾವೀಗ ನೀವು ಆವಾಗ ಹಂಗೆ ಹೇಳಿದ್ರಲ್ಲ ಸರ್, ಹೆಂಗ್ ಸರ್ NDA ಜೊತೆ ಕೇಳಕ್ ಆಗಲ್ಲ ಮೇಡಮ್. ಅದು ರಾಜಕೀಯ. ರಾಜಕೀಯದಲ್ಲಿ ಯಾವ ಮಾತುಗಳು ನಿಲ್ಲತ್ತೆ, ಯಾವ ಮಾತು ನಿಲ್ಲಲ್ಲ ಎಲ್ರಿಗೂ ಗೊತ್ತಿದೆ. ಬಾನು ಮುಷ್ತಾಕ್ ಅವ್ರು ರಾಜಕಾರಣಿ ಅಲ್ಲ, ಅವರು ಕನ್ನಡ ಮಣ್ಣನ್ನ ರೆಪ್ರೆಸೆಂಟ್ ಮಾಡುವ ಸಾಹಿತಿ. ಅವ್ರಿಗೂ ಕೂಡ 2 ನಾಲ್ಗೆ ಇರ್ಲಿಕ್ಕೆ ಸಾಧ್ಯನಾ ಪ್ರದೀಪ್ ಈಶ್ವರ್ ಅವರೇ? ರಾಜಕಾರಣಿಗಳೇ 2 ನಾಲ್ಗೆ ಇರತ್ತೆ, ಒಪ್ಪಿಡೋಣ. ಸಾಹಿತಿಗೆ, ಅದರಲ್ಲೂ ಕೂಡ ಕನ್ನಡದ ಕೃಷಿ ಮಾಡುವವರಿಗೆ 2 ನಾಲ್ಗೆ ಇರ್ಲಿಕ್ಕೆ ಸಾಧ್ಯನಾ? ಆಗೊಂದು ಹೇಳಿಕೆ ಕೊಡ್ತೀನಿ, ಈಗ ದಸರಾ ಇನಾಗ್ರೇಷನ್ ಕರೆದಿದ್ದಾರೆ, ಹಾಗಾಗಿ ನನ್ನ ವರ್ಜನ್ ಬದಲಾಯಿಸ್ಕೊಳ್ತೀನಿ, ಹೀಗಿರ್ಲಿಕ್ಕೆ ಸಾಧ್ಯನಾ? ನಿಮ್ಮ ಒಪಿನಿಯನ್ ಕೇಳ್ತೀನಿ. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕಾ ನೋಡಿರ್ಬೇಕು.
ಅವರು ಒಂದು ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಒಂದು ಹೇಳಿಕೆ ಕೊಟ್ಟಿರ್ಬೋದು. ಇವತ್ತಾಕೆ ಬೂಕರ್ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಭಾಷೆಗೆ ಬಂದಿದೆ. ನೀವು ಸಂದರ್ಭ ಅಂತೀರಿ, ಇದನ್ನ ಜನ ಅನುಕೂಲ ಸಿಂಧು ಅಂತಾರೆ. ಇದನ್ನ ನೋಡಿ ಮೇಡಮ್, ನಾವು ಎಲ್ಲಾ ಧರ್ಮಗಳನ್ನ, ಇದು ನಾಡ ಹಬ್ಬ ಮೇಡಮ್, ದಸರಾ. ಚಾಮುಂಡಿ ದೇವತೆ ನಮ್ಮ ಆರಾಧ್ಯ ದೇವತೆ. ನಾನು ಹೇಳೋದು ಹಾಗಾದ್ರೆ ಇವತ್ತು ಇಂಡಿಯಾದಲ್ಲಿ ಪಾಸ್ ಆದ ಎಲ್ಲಾ ಬಿಲ್ಗಳಿಗೆ 5 ವರ್ಷಗಳ ಕಾಲ ಎಲ್ಲಾ ಮೇಜರ್ ಬಿಲ್ಸ್ಗೆ ಒಂದು ಇಸ್ಲಾಂ ಧರ್ಮದ ಅಬ್ದುಲ್ ಕಲಾಂ ಅವ್ರು ಸೈನ್ ಹಾಕಿದ್ರಲ್ಲ ಎಲ್ಲಾ ಬಿಲ್ಲು, ಅವಾಗ ಹೆಂಗ್ ಒಪ್ಪಿದ್ರಂತೆ ಇವರು? ಈಗ ಎಷ್ಟೋ ಬಿಲ್ಗಳಿಗೆ ಅಬ್ದುಲ್ ಕಲಾಂ ಅವ್ರು ಸೈನ್ ಹಾಕಿದ್ರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಅವರು ಅರಿಶಿಣ ಕುಂಕುಮಕ್ಕೆ ಆಕ್ಷೇಪ ಮಾಡಲಿಲ್ಲ. ಅಬ್ದುಲ್ ಕಲಾಂ ಅವರು ಹಿಂದೂ ಧರ್ಮವನ್ನ ವಿರೋಧ ಮಾಡಲಿಲ್ಲ. ಹಿಂದೂ ಪಕ್ಕ ಭಾರತೀಯರಾಗಿದ್ರು. ಇಸ್ಲಾಂ ಅವ್ರನ್ನ ನಾವು ಸಪೋರ್ಟ್ ಮಾಡಿದ್ವಿ, ಯಾಕಂದ್ರೆ ಅವರು ಭಾರತೀಯ ಮುಸ್ಲಿಂ ಆಗಿದ್ರು. ಅವ್ರು ಒಪ್ಕೊಂಡಿದ್ದಾರೆ, ನಾನು ಹಿಂದೂ ಧರ್ಮನ ಬೆಲೆ ಕೊಡ್ತೀನಿ, ಎಲ್ಲಾ ಧರ್ಮಕ್ಕೂ ಬೆಲೆ ಕೊಡ್ತೀನಿ. ನಿಮ್ ಬಾನು ಮುಸ್ತಾಕ್ ಅವ್ರು ಹಂಗ ಹೇಳಲಿಲ್ಲ, ಅವರು ವಿರೋಧಿಸಿದ್ದಾರೆ. ನಾವು ವಿರೋಧ ಮಾಡ್ತೀವಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತು, ಒಂದು ಹೇಳಿಕೆ ಅಣ್ಣ, ಒಂದು ಹೇಳಿಕೆಯಿಂದ ನಿಮಗೆ ನೋವಾಗಿದೆ ಅಂತಾನೆ ಭಾವಿಸೋಣ. ಆದ್ರೆ ಬೂಕರ್ ಪ್ರಶಸ್ತಿನ ಕ್ಷಮೆ ಕೇಳ್ಬಹುದಲ್ಲ, ಕ್ಷಮೆ. ಆಮೇಲೆ ಇನ್ನೊಂದು ಒಂದ್ ನಿಮಿಷ ರೀ ಈಶ್ವರರೇ, ಈಶ್ವರರೇ, ಆ ಬಾನು ಮುಸ್ತಾಕ್ ಅವರಿಗೆ ಗೌರವ ಸಿಕ್ಕಿದ್ದು ಒಬ್ಬ ಕನ್ನಡದ ಹೆಣ್ಣು ಮಗಳಿಂದಲೇ, ದೀಪಾ ಅವರಿಂದ. ಅವರು ಕರಿಬೇಕಾಗಿತ್ತು. ನಿಮ್ಮ ಸರ್ಕಾರ ಯಾಕೆ ಅವ್ರನ್ನ ವಿರೋಧಿಸ್ತು? ಉತ್ತರ ಕೊಡ್ಲಿ. ಸಮಾಧಾನ ಉತ್ತರ ಕೊಡ್ಲಿ. ಪ್ರದೀಪ್ ಈಶ್ವರ್ ಅವರೇ ಹೇಳಿದ್ರು. ಒಂದ್ ನಿಮಿಷ ಆಯ್ತು ಸರ್. ಪ್ರದೀಪ್ ಈಶ್ವರ್ ಅವರೇ ನೀವೇ ಹೇಳಿದ್ರಿ, ಅವರ ಹೇಳಿಕೆಯಿಂದ ನೋವಾಗಿದ್ರೆ ನೋವು ಮಾಡಿದಾಗ ಏನ್ ಮಾಡ್ಬೇಕು ಸರ್? ಕ್ಷಮೆ ಕೇಳಬೇಕು, ಆ ಔದಾರ್ಯತೆ ತೋರಿಸಬೇಕು. ಆ ಔದಾರ್ಯತೆ ಇಲ್ಲದವರನ್ನ ಹಿಂದೂಗಳು ಋಷಾಲ ಹೃದಯದಿಂದ ಯಾಕೆ ಸ್ವೀಕಾರ ಮಾಡಬೇಕು ಅನ್ನೋದು ಈ ಪ್ರಶ್ನೆ. ಹೇಳಿಕೆಯನ್ನ ಪ್ರತಾಪ್ ಸಿಂಹ ಅವರು ಮತ್ತೆ ಇಬ್ರು ಆರ್ಟಿಕಲ್ 25-26 ಅಲ್ಲಿ ಹೈಕೋರ್ಟ್ಗೆ ಹೋಗಿ ಕೇಸ್ ಹಾಕೋದಕ್ಕಿಂತ ಮುಂಚೆ ಇದನ್ನ ಪ್ರಶ್ನೆ ಮಾಡಬೇಕು. ಇದೇ ಮಹಾಭಾರತ ವೇದಿಕೆಯಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರೊಬ್ಬರು ಇದ್ದಾಗ ನಾವು ಇದೇ ಪ್ರಶ್ನೆ ಕೇಳಿದ್ವಿ. ಕಾಂಗ್ರೆಸ್ ಸರ್ಕಾರ ಮುಂದೊಂದು ದಿನ ಇಂಥದ್ದೇ ನಿರ್ಧಾರಕ್ಕೆ ಬಂದು ರಂಜಾನ್ ಅಲ್ಲೋ ಅಥವಾ ಈದ್ ಮಿಲಾದಲ್ಲೋ ಕನ್ನಡದಲ್ಲಿ ಅಥವಾ ಹಿಂದೂಗಳಾಗಿ ಸಾಧನೆ ಮಾಡಿದ, ರಾಜ್ಯಕ್ಕೆ ಕೀರ್ತಿ ತಂದ ಒಬ್ಬ ವ್ಯಕ್ತಿಯನ್ನ ಕರೆಸಿ ಅವರ ನೇತೃತ್ವದಲ್ಲಿ ಹಬ್ಬ ಆಗ್ಬೇಕು ಅಂದ್ರೆ ನೀವು ಒಪ್ತೀರಾ ಅಂತ ಹೇಳಿ ಅವ್ರು ಹೇಳಿದ್ದು. ನಮ್ಮ ಧರ್ಮದ ವಿಚಾರಕ್ಕೆ ಬಂದ್ರೆ ಅಂತ ಸರ್ಕಾರನೇ ನಮಗ್ ಬೇಡ, ಯಾಕೆ ಹಿಂದೂಗಳು ಮಾತ್ರ ಕಾಂಪ್ರಮೈಸ್ ಮಾಡಬೇಕು ಅಂತ ಹೇಳಿ, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ, ಸಹಿಸ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಮೇಡಮ್, ಯಾವುದೇ ಒಂದು ಧರ್ಮ ಒಬ್ಬರ ಹೇಳಿಕೆಯಿಂದ ನಿಂತ್ಕೊಳ್ಳಲ್ಲ. ಆದಿಶಂಕರಾಚಾರ್ಯರಿಂದ ಹಿಂದೂ ಧರ್ಮ ಒಬ್ಬೊಬ್ಬರ ಐಡಿಯಾಲಜಿ ಒಂದೊಂದ್ ತರ ನಡೀತಿದೆ. ಇಲ್ಲಿ ಯತ್ನಾಳ್ ಅವ್ರು ಹೇಳಿದ ತಕ್ಷಣ ಕರ್ನಾಟಕದಲ್ಲಿರೋ ಹಿಂದೂಗಳೆಲ್ಲ ಪ್ರತಾಪ್ ಸಿಂಹ ಹೇಳಿಕೆಯಿಂದ ಹೋಗಲ್ಲ. ಯತ್ನಾಳ್ ಅವ್ರ ಮೆಜಾರಿಟಿ 8,000, ನನ್ನ ಮೆಜಾರಿಟಿ 11,000. ಈ ಡಿಫರೆನ್ಸ್ ನೋಡ್ಬೇಕು ನೀವು. ಅವರು ಅಷ್ಟು ಒಳ್ಳೇದ್ ಮಾಡಿದ್ರೆ ಬಿಜಾಪುರಕ್ಕೆ ಅವರಿಗೆ ವೋಟ್ ಪರ್ಸೆಂಟೇಜ್ ನಾನು ಕೂಡ ತಿಳ್ಕೊಂಡು ಬಂದಿದ್ದೀನಿ. ವಿ ಆರ್ ಟಾಕಿಂಗ್ ಅಬೌಟ್ ಬಾನು ಮುಷ್ತಾಕ್. ಪ್ಲೀಸ್ ಕಮ್ ಬ್ಯಾಕ್ ಟು ಬಾನು ಮುಷ್ತಾಕ್. ಈ ಯತ್ನಾಳ್ ಅವ್ರಿಗೆ ನಿಮ್ಗೆ ಶೀಲ್ಡ್ ಅಲ್ಲ ಸರ್. ಯತ್ನಾಳ್ ಅವರು, ಪ್ರತಾಪ್ ಸಿಂಹ ಅವರು ನಿಮಗೆ ಶೀಲ್ಡ್ ಅಲ್ಲ. ನಾನು ಕೇಳ್ತಾ ಇರೋದು ಬಾನು ಮುಷ್ತಾಕ್ ಅವ್ರ ಬಗ್ಗೆ. ಹಾಗೆ ದಸರಾಗೆ ಒಬ್ಬ ಮುಸ್ಲಿಂ ಹೆಣ್ಮಕ್ಳು, ಅದರಲ್ಲೂ ಕನ್ನಡವನ್ನ ವಿರೋಧಿಸಿದ ಹೆಣ್ಣು ಮಗಳನ್ನ ಆಯ್ಕೆ ಮಾಡಿದ ಕಾಂಗ್ರೆಸ್ ಸರ್ಕಾರದ ನಿಲುವಿನ ಬಗ್ಗೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಿ. ನಮ್ಮ ಕೆಲಸ ಅಲ್ಲ ಅದು. ಹಿಂದೂಗಳಿಗೆ ಸಿಕ್ಕಿದ ಕಡೆ ಜಾಡ್ಸ್ ಓದೋದು ನಮ್ಮ ಕೆಲಸ, ಓದಿತೀವಿ.